ಅಲ್ಲ ಸ್ವಲ್ಪ ಇದು ಬಿಗ್ ಬಾಸ್ ಸೀಸನ್ 10ಗೆ ಕಂಪೇರ್ ಮಾಡ್ಬೋದಲ್ವ ಬಿಗ್ ಬಾಸ್ ಸೀಸನ್ 12ನ ಯಾಕಂದರೆ ಅಲ್ಲಿ ಸಂಗೀತ ವಿನಯ್ ಇದ್ದರು ಇಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ವಿನಯ್ ಅವ್ರಿಗೆ ತುಂಬ ನೆಗೆಟಿವ್ ಆಗೋಗ್ಬಿಟ್ಟಿತ್ತು ಇಲ್ಲೂ ಅಶ್ವಿನಿ ಅವ್ರಿಗೆ ತುಂಬ ನೆಗೆಟಿವು ಆದರೆ ಗೊತ್ತಿಲ್ಲ ಸ್ಲೋಲಿ ಪಾಸಿಟಿವ್ ಆಗ್ತಾ ಇದೆ ಈಗ ಆದರೆ ವಿನಯ್ ವಿಷಯದಲ್ಲಿ ಪಾಸಿಟಿವ್ ಆಯಿತು ಬಟ್ ಗೆಲ್ಲೋ ಮಟ್ಟಿಗೆ ಆಗಲಿಲ್ಲ ಆದರೆ ಈ ಸರಿ ಎಲ್ಲೋ ಒಂದು ಕಡೆ ಎಲ್ಲರೂ ಆಲ್ಮೋಸ್ಟ್ ಈಗ 90% ಗಿಲ್ಲಿ ಗೆಲ್ತಾರೆ ಅಂತಂದರೆ ಇನ್ನು 10% ಆಲ್ರೆಡಿ ಅಶ್ವಿನಿನೂ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಅದರ್ವೈಸ್ ಯಾರಾದರೂ ಲೇಡಿ ಕಂಟೆಸ್ಟೆಂಟ್ ಗೆಲ್ಬೋದು ಕೂಡ ಅಂತ ಅಂತಿದ್ದಾರೆ ಸೊ ಅದನ್ನ ಮ್ಯಾಮ್ ನನಗೆ ಯಾಕೋ ಅನಿಸುತ್ತೆ ದಿಸ್ ಇಸ್ ಅ ಪ್ರಾಪರ್ ಲೇಡಿ ಸೀಸನ್ ಆ್ಯಂಡ್ ಒಬ್ಬರು ಲೇಡಿ ವಿನ್ನರ್ ಬೇಕು ಅಂದರೆ ಶ್ರುತಿ ಮ್ಯಾಮ್ ಗೆದ್ದಾದ್ಮೇಲೆ ಇಟ್ಸ್ ಬಿನ್ ಐ ಥಿಂಕ್ 4-5 ಸೀಸನ್ ಆಗಿದೆ ಆ್ಯಂಡ್ ಈ ಸೀಸನ್ ನೀವು ನೋಡಿದ್ರೆ ಕಾನ್ಫ್ಲಿಕ್ಟ್ ಎಲ್ಲ ಸ್ಟ್ರಾಂಗ್ ಅಂತ ಇರೋದು ಲೇಡೀಸೇ ಇವಂದು ಮೆನ್ ಇದ್ದಾರೆ ಬಟ್ ಮೇಜರ್ ಕಂಟೆಂಟ್ ಹೋಗ್ತಾ ಇರೋದು ಕಾನ್ಫ್ಲಿಕ್ಟ್ ಆಗ್ತಾ ಇರೋದು ವಿಮೆನ್ ಮೇಲೆ ಸೊ ಐ ಫೀಲ್ ಲೈಕ್ ಒಬ್ಬರು ಲೇಡಿ ವಿನ್ನರ್ ಈ ಸೀಸನ್ ಬೇಕು ಅನಿಸುತ್ತೆ ಆ್ಯಂಡ್ ಶೀ ಈಸ್ ವೆರಿ ಡಿಸರ್ವಿಂಗ್. ಸೊ ಇನ್ನು ಗಿಲ್ಲಿ ಕ್ರೇಜು ಮತ್ತು ರಕ್ಷಿತಾ ಕ್ರೇಜು ತುಂಬಾ ಜೋರಾಗಿದೆ ಸೊ ಅವ್ರಿಗೆ ಏನಾದರೂ ಮಾಡಲಿ ಜನ ಅವ್ರ ತಪ್ಪನ್ನ ರಿಸೀವ್ ಮಾಡ್ಕೊಳ್ತಾ ಇಲ್ಲ ಅವ್ರು ಮಾಡಿದ್ದೇ ಸರಿ ಅನ್ನೋಷ್ಟು ಅವ್ರಿಗೆ ಇಷ್ಟಪಡ್ತಿದ್ದಾರೆ ಸೊ ಅದನ್ನ ನೋಡಿದಾಗ ಹೇಗೆ ಅನಿಸುತ್ತೆ ಅವರಿಬ್ಬರು ಕ್ರೇಜು ಈಗ ನೋಡಿ ಡೆವಿಲ್ ಸಿನಿಮಾ ಮೊನ್ನೆ ದರ್ಶನ್ ಸರ್ ಆದಮೇಲೆ ಶಿಳ್ಳೆ ಚಪ್ಪಾಳೆಗಳು ಕೇಳಿಸಿದ್ದೆ ಗಿಲ್ಲಿ ಕ್ಯಾರೆಕ್ಟರ್ ಬಂದಾಗ ಸೊ ಬಿಗ್ ಬಾಸ್ ಆ ಥರ ಒಂದು ಮೇನಿಯಾ ಕ್ರಿಯೇಟ್ ಮಾಡುತ್ತೆ ಇಷ್ಟು ದಿನ ಗಿಲ್ಲಿನ ಇಷ್ಟಪಡ್ತಾ ಇದ್ರು ಜನ ಆದರೆ ಈಗ ಗಿಲ್ಲಿ ನಮ್ಮೊಳಗೊಬ್ಬ ಅಂತ ಅಂದ್ಕೊಳ್ಳುವಷ್ಟು ಇಷ್ಟ ಆಗಿಬಿಟ್ಟಿದ್ದಾರೆ ಸೊ ಬಿಗ್ ಬಾಸ್ ಈ ರೀತಿ ಒಂದು ಲೈಫ್ನ ಬದಲು ಕೂಡ ಮಾಡುತ್ತೆ ಸೊ ಅದ್ರ ಬಗ್ಗೆ ಮ್ಯಾಮ್ ಏನಾಗುತ್ತೆ ಅಂದರೆ ಪ್ರತಿದಿನ ನೀವು ಯಾರನ್ನೋ 1.5 ಗಂಟೆ ನೋಡಿದ್ರೆ ಸೀರಿಯಲಲ್ಲಿ ನಿಮ್ಮನ್ನು ಪ್ರಾಬ್ಲಿ ಹಾಫ್ ಆನ್ ಅವರ್ ನೋಡ್ತಾರೆ 23 ಮಿನಿಟ್ಸ್ ನೋಡ್ತಾರೆ 1.5 ಗಂಟೆ ಒಬ್ಬರನ್ನೇ ನೋಡಿದೆ ಆಲ್ಸೋ ಈ ಸೀಸನ್ ಸ್ಟಾರ್ಟಿಂಗಲ್ಲಿ ಏನಾಯಿತು ಮೇಜರ್ ಗಿಲ್ಲಿ ಮೇಲೆ ಹೋಗ್ತಾ ಇತ್ತು ಅಂದರೆ ಹಿ ವಾಸ್ ದ ಓನ್ಲಿ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇನ್ ದ್ಯಾಟ್ ಹೌಸ್ ಸೊ 1.5 ಗಂಟೆ ನೀವು ನೋಡಿ ಅವ್ರ ಮನೇಲೇ ಒಬ್ಬರು ಅಂತ ಆಗ್ಬಿಡುತ್ತೆ ಆ್ಯಂಡ್ ಅವ್ರ ಕಾಮಿಡಿನೂ ಇಟ್ಸ್ ವೆರಿ ನ್ಯಾಚುರಲ್ ಅಂದರೆ ಅದು ಸ್ಕ್ರಿಪ್ಟೆಡ್ ಅನ್ಸಲ್ಲ ಇಟ್ಸ್ ವೆರಿ ನೈಸ್ ಆ್ಯಂಡ್ ಅವ್ರು ರೀಸೆಂಟಾಗಿ ವಾಟ್ ಎವರ್ ಸುದೀಪ್ ಸರ್ ಏನೇ ಹೇಳಿದರು ಅದನ್ನೆಲ್ಲ ತೊಗೊಂಡು ಅವರು ಗೇಮ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅವ್ರನ್ನ ಅವ್ರು ತಿದ್ಕೊಂಡಿದ್ದಾರೆ ಸೊ ಐ ಥಿಂಕ್ ಈಸ್ ಅ ವೆರಿ ಗುಡ್ ಕಾಂಟೆಸ್ಟೆಂಟ್. ಐ ಡೋಂಟ್ ನೋ ಮ್ಯಾಮ್ ರಕ್ಷಿತಾ ನನಗೆ ಯಾವತ್ತೂ ಅಂದರೆ ಐ ಫೈಂಡ್ ಹರ್ ಫನಿ ಬಟ್ ಐ ಡೋಂಟ್ ನೋ ಅಂದರೆ ನನಗೆ ಯಾವತ್ತೂ ಅವ್ರು ಆ ರೇಂಜಿಗೆ ಕನೆಕ್ಟ್ ಆಗಿಲ್ಲ. ಅಲ್ಲ ಸ್ವಲ್ಪ ಇದು ಬಿಗ್ ಬಾಸ್ ಸೀಸನ್ 10ಗೆ ಕಂಪೇರ್ ಮಾಡ್ಬೋದಲ್ವ ಬಿಗ್ ಬಾಸ್ ಸೀಸನ್ 12ನ ಯಾಕಂದರೆ ಅಲ್ಲಿ ಸಂಗೀತ ವಿನಯ್ ಇದ್ದರು ಇಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ವಿನಯ್ ಅವ್ರಿಗೆ ತುಂಬ ನೆಗೆಟಿವ್ ಆಗೋಗ್ಬಿಟ್ಟಿತ್ತು ಇಲ್ಲೂ ಅಶ್ವಿನಿ ಅವ್ರಿಗೆ ತುಂಬ ನೆಗೆಟಿವು ಆದರೆ ಗೊತ್ತಿಲ್ಲ ಸ್ಲೋಲಿ ಪಾಸಿಟಿವ್ ಆಗ್ತಾ ಇದೆ ಈಗ ಆದರೆ ವಿನಯ್ ವಿಷಯದಲ್ಲಿ ಪಾಸಿಟಿವ್ ಆಯಿತು ಬಟ್ ಗೆಲ್ಲೋ ಮಟ್ಟಿಗೆ ಆಗಲಿಲ್ಲ ಆದರೆ ಈ ಸರಿ ಎಲ್ಲೋ ಒಂದು ಕಡೆ ಎಲ್ಲರೂ ಆಲ್ಮೋಸ್ಟ್ ಈಗ 90% ಗಿಲ್ಲಿ ಗೆಲ್ತಾರೆ ಅಂತಂದರೆ ಇನ್ನು 10% ಆಲ್ರೆಡಿ ಅಶ್ವಿನಿನೂ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಅದರ್ವೈಸ್ ಯಾರಾದರೂ ಲೇಡಿ ಕಂಟೆಸ್ಟೆಂಟ್ ಗೆಲ್ಬೋದು ಕೂಡ ಅಂತ ಅಂತಿದ್ದಾರೆ ಸೊ ಅದನ್ನ ಮ್ಯಾಮ್ ನನಗೆ ಯಾಕೋ ಅನಿಸುತ್ತೆ ದಿಸ್ ಇಸ್ ಅ ಪ್ರಾಪರ್ ಲೇಡಿ ಸೀಸನ್ ಆ್ಯಂಡ್ ಒಬ್ಬರು ಲೇಡಿ ವಿನ್ನರ್ ಬೇಕು ಅಂದರೆ ಶ್ರುತಿ ಮ್ಯಾಮ್ ಗೆದ್ದಾದ್ಮೇಲೆ ಇಟ್ಸ್ ಬಿನ್ ಐ ಥಿಂಕ್ 4-5 ಸೀಸನ್ ಆಗಿದೆ ಆ್ಯಂಡ್ ಈ ಸೀಸನ್ ನೀವು ನೋಡಿದ್ರೆ ಕಾನ್ಫ್ಲಿಕ್ಟ್ ಎಲ್ಲ ಸ್ಟ್ರಾಂಗ್ ಅಂತ ಇರೋದು ಲೇಡೀಸೇ ಇವಂದು ಮೆನ್ ಇದ್ದಾರೆ ಬಟ್ ಮೇಜರ್ ಕಂಟೆಂಟ್ ಹೋಗ್ತಾ ಇರೋದು ಕಾನ್ಫ್ಲಿಕ್ಟ್ ಆಗ್ತಾ ಇರೋದು ವಿಮೆನ್ ಮೇಲೆ ಸೊ ಐ ಫೀಲ್ ಲೈಕ್ ಒಬ್ಬರು ಲೇಡಿ ವಿನ್ನರ್ ಈ ಸೀಸನ್ ಬೇಕು ಅನಿಸುತ್ತೆ ಆ್ಯಂಡ್ ಶೀ ಈಸ್ ವೆರಿ ಡಿಸರ್ವಿಂಗ್. ಸೊ ಇನ್ನು ಗಿಲ್ಲಿ ಕ್ರೇಜು ಮತ್ತು ರಕ್ಷಿತಾ ಕ್ರೇಜು ತುಂಬಾ ಜೋರಾಗಿದೆ ಸೊ ಅವ್ರಿಗೆ ಏನಾದರೂ ಮಾಡಲಿ ಜನ ಅವ್ರ ತಪ್ಪನ್ನ ರಿಸೀವ್ ಮಾಡ್ಕೊಳ್ತಾ ಇಲ್ಲ ಅವ್ರು ಮಾಡಿದ್ದೇ ಸರಿ ಅನ್ನೋಷ್ಟು ಅವ್ರಿಗೆ ಇಷ್ಟಪಡ್ತಿದ್ದಾರೆ ಸೊ ಅದನ್ನ ನೋಡಿದಾಗ ಹೇಗೆ ಅನಿಸುತ್ತೆ ಅವರಿಬ್ಬರು ಕ್ರೇಜು ಈಗ ನೋಡಿ ಡೆವಿಲ್ ಸಿನಿಮಾ ಮೊನ್ನೆ ದರ್ಶನ್ ಸರ್ ಆದಮೇಲೆ ಶಿಳ್ಳೆ ಚಪ್ಪಾಳೆಗಳು ಕೇಳಿಸಿದ್ದೆ ಗಿಲ್ಲಿ ಕ್ಯಾರೆಕ್ಟರ್ ಬಂದಾಗ ಸೊ ಬಿಗ್ ಬಾಸ್ ಆ ಥರ ಒಂದು ಮೇನಿಯಾ ಕ್ರಿಯೇಟ್ ಮಾಡುತ್ತೆ ಇಷ್ಟು ದಿನ ಗಿಲ್ಲಿನ ಇಷ್ಟಪಡ್ತಾ ಇದ್ರು ಜನ ಆದರೆ ಈಗ ಗಿಲ್ಲಿ ನಮ್ಮೊಳಗೊಬ್ಬ ಅಂತ ಅಂದ್ಕೊಳ್ಳುವಷ್ಟು ಇಷ್ಟ ಆಗಿಬಿಟ್ಟಿದ್ದಾರೆ ಸೊ ಬಿಗ್ ಬಾಸ್ ಈ ರೀತಿ ಒಂದು ಲೈಫ್ನ ಬದಲು ಕೂಡ ಮಾಡುತ್ತೆ ಸೊ ಅದ್ರ ಬಗ್ಗೆ ಮ್ಯಾಮ್ ಏನಾಗುತ್ತೆ ಅಂದರೆ ಪ್ರತಿದಿನ ನೀವು ಯಾರನ್ನೋ 1.5 ಗಂಟೆ ನೋಡಿದ್ರೆ ಸೀರಿಯಲಲ್ಲಿ ನಿಮ್ಮನ್ನು ಪ್ರಾಬ್ಲಿ ಹಾಫ್ ಆನ್ ಅವರ್ ನೋಡ್ತಾರೆ 23 ಮಿನಿಟ್ಸ್ ನೋಡ್ತಾರೆ 1.5 ಗಂಟೆ ಒಬ್ಬರನ್ನೇ ನೋಡಿದೆ ಆಲ್ಸೋ ಈ ಸೀಸನ್ ಸ್ಟಾರ್ಟಿಂಗಲ್ಲಿ ಏನಾಯಿತು ಮೇಜರ್ ಗಿಲ್ಲಿ ಮೇಲೆ ಹೋಗ್ತಾ ಇತ್ತು ಅಂದರೆ ಹಿ ವಾಸ್ ದ ಓನ್ಲಿ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇನ್ ದ್ಯಾಟ್ ಹೌಸ್ ಸೊ 1.5 ಗಂಟೆ ನೀವು ನೋಡಿ ಅವ್ರ ಮನೇಲೇ ಒಬ್ಬರು ಅಂತ ಆಗ್ಬಿಡುತ್ತೆ ಆ್ಯಂಡ್ ಅವ್ರ ಕಾಮಿಡಿನೂ ಇಟ್ಸ್ ವೆರಿ ನ್ಯಾಚುರಲ್ ಅಂದರೆ ಅದು ಸ್ಕ್ರಿಪ್ಟೆಡ್ ಅನ್ಸಲ್ಲ ಇಟ್ಸ್ ವೆರಿ ನೈಸ್ ಆ್ಯಂಡ್ ಅವ್ರು ರೀಸೆಂಟಾಗಿ ವಾಟ್ ಎವರ್ ಸುದೀಪ್ ಸರ್ ಏನೇ ಹೇಳಿದರು ಅದನ್ನೆಲ್ಲ ತೊಗೊಂಡು ಅವರು ಗೇಮ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅವ್ರನ್ನ ಅವ್ರು ತಿದ್ಕೊಂಡಿದ್ದಾರೆ ಸೊ ಐ ಥಿಂಕ್ ಈಸ್ ಅ ವೆರಿ ಗುಡ್ ಕಾಂಟೆಸ್ಟೆಂಟ್. ಐ ಡೋಂಟ್ ನೋ ಮ್ಯಾಮ್ ರಕ್ಷಿತಾ ನನಗೆ ಯಾವತ್ತೂ ಅಂದರೆ ಐ ಫೈಂಡ್ ಹರ್ ಫನಿ ಬಟ್ ಐ ಡೋಂಟ್ ನೋ ಅಂದರೆ ನನಗೆ ಯಾವತ್ತೂ ಅವ್ರು ಆ ರೇಂಜಿಗೆ ಕನೆಕ್ಟ್ ಆಗಿಲ್ಲ.